ಹಾಗಾದ್ರೆ ಬೈರ ನಮ್ಮ ಮನೇಲಿರೋದನ್ನ ಪೊಲೀಸ್ನವ್ರು ಕಂಡಿಡ್ಬಿಡ್ತಾರೆ ಮೇಡಮ್. ಆತರ ಅವರು ಕಂಡು ಹಿಡಿಬಾರ್ದು ಅಂತಾನೆ ನೀವು ಬೇಗ ಬನ್ನಿ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ದು. ಹಾಗೆ 2 ದಿನ ಲೀವ್ ತಗೊಳ್ಳಿ ಅಂತ ಹೇಳ್ತಿರೋದು ಇದೇ ವಿಷಯಕ್ಕೇನೆ. ಸರಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ನ ಹತ್ರ ಪಾಸ್ಪೋರ್ಟ್ಸ್, ಫ್ಲೈಟ್ ಟಿಕೆಟ್ಸ್ ಎಲ್ಲ ಇದೆ. ನೀವು ಆಫೀಸಿಗೆ ಬಂದು ನಾನು ಕೊಡೋದನ್ನ ತಗೊಂಡು ಹೋಗಿ ಬೈರ ಕೊಡಿ. ಏನ್ ಕೊಡ್ತೀರಾ ಮೇಡಮ್? ನನ್ನ ಹತ್ರ ಪಾಸ್ಪೋರ್ಟು, ಅವ್ನು ಬಾಂಗ್ಲಾದೇಶಕ್ಕೆ ಹೋಗ್ಬೇಕಾಗಿರೋ ಏರ್ ಟಿಕೆಟ್ಸ್ ಎಲ್ಲ ಇದೆ. ಹಾಗೆ ಅವನ ದೇಶದಲ್ಲಿ ವರ್ಕ್ ಮಾಡೋದಕ್ಕೆ ಆಫರ್ ಲೆಟರ್ ಕೂಡ ಇದೆ. ಮಂತ್ಲಿ 50,000 ಸ್ಯಾಲರಿ, ಎಲ್ಲ ಡೀಟೇಲು ಆ ಕವರಲ್ಲಿರುತ್ತೆ. ಹಾಗೆ ಆ ಹಾಳದವನು ಖರ್ಚಿಗೆ ಬೇಕಾಗಿರೋ ದುಡ್ಡು ಕೊಡ್ತೀನಿ, ತಗೊಂಡು ಹೋಗಿ. ಅವನು ಯಾವುದೇ ಕಾರಣಕ್ಕೂ ಇನ್ಮುಂದೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಾರ್ದು. ಹಾಗ ಅವನಿಗೆ ವಾರ್ನ್ ಮಾಡಿ. ಇದನ್ನೆಲ್ಲ ಮಾಡೋದಕ್ಕೇನೆ ನಾನು ನಿಮಗೆ 2 ದಿನ ಲೀವ್ ಕೊಡ್ತಾ ಇರೋದು. ಯಾವಾಗ್ಲೂ ನನ್ನ ಹತ್ರ ಬಂದು, ಮೇಡಮ್ ಬೈರ ನಮ್ಮನೇಲಿದ್ರೆ ಆಗ್ತಾ ಇಲ್ಲ, ಅವನನ್ನ ಮೊದಲು ಇಲ್ಲಿಂದ ಕಳಿಸಿ ಅಂತ ಹೇಳ್ತಾ ಇದ್ರಲ್ಲ, ಆ ಟೈಮ್ ಇವಾಗ ಬಂದಿದೆ. ಇವಾಗ ನೀವು ಎಚ್ಚರ ವಹಿಸಿ ಆ ಕೆಲಸನ ನೀವು ಮಾಡಬೇಕು. ಅವನನ್ನ ಇಲ್ಲಿಂದ ಗೇಟ್ ಪಾಸ್ ಮಾಡೋದಕ್ಕೆ ಏನೇನೆಲ್ಲ ಮಾಡಬೇಕು ಅಂತ ಸರಿಯಾಗಿ ಕೇಳಿಸ್ಕೊಂಡ್ರಿ ಅಲ್ವಾ? ಅದನ್ನ ಕರೆಕ್ಟಾಗಿ ನೀವು ಪಾಲಿಸ್ಬೇಕು. ಬೇಗ ಈ ಗಾರ್ಮೆಂಟ್ಸ್ಗೆ ಬಂದು ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಏನೋ ದುಡ್ಡು ಬಾಚ್ಕೊಳ್ಳೋಣ ಅಂತ ನೋಡಿದ್ರೆ ಈ ಅಮ್ಮ ನಿಜವಾಗ್ಲೂ ಪ್ರಾಂಕ್ ಮಾಡ್ತಾ ಇದ್ದಾಳಲ್ಲ. ಈಗ ಅವನಿಂದ ಬರ್ತಾ ಇರೋ ಆದಾಯ ಏನೋ ಪೂರ್ತಿ ನಿಂತೋಗುತ್ತೆ. ಏನ್ ಮಾಡೋದು? ಬಾಲ್ರಾಜ್, ಏನ್ ಯೋಚನೆ ಮಾಡ್ತಿದ್ದೀರಾ? ಮಾತಾಡ್ರಿ ನೀವು. ಹೇಳಿ ಮೇಡಮ್. ಮೇಡಮ್, ಅವನ್ನ ಪೊಲೀಸ್ನವ್ರು ನೋಡೋಕ್ಕೂ ಮುಂಚೆ ಅವನ್ನ ಪ್ಯಾಕ್ ಮಾಡಿ ಕಳಿಸಿ ಅಂತ ಹೇಳ್ತಿದ್ದೀರಲ್ಲ ಮೇಡಮ್. ಅವನ್ನ ಪೊಲೀಸ್ನವ್ರು ನೋಡಿದ್ರೆ ನಮ್ಗೇನ್ ಮೇಡಮ್ ಪ್ರಾಬ್ಲಮ್ಮು? ಈಗ ನಿಮ್ಗೆ ಕಿತ್ತೋಗಿರೋ ಪ್ರಶ್ನೆಗೆ ಉತ್ತರ ಸಿಗ್ಬೇಕಾ, ಅಥವಾ ನೆಕ್ಸ್ಟ್ ಮಂತ್ ಇಂದ ನಿಮ್ ಸ್ಯಾಲ್ರಿಲಿ 5% ಇನ್ಕ್ರಿಮೆಂಟ್ ಆಗ್ಬೇಕಾ? ಇನ್ಕ್ರಿಮೆಂಟ್ ಮೇಡಮ್? ಓಕೆ ಮೇಡಮ್, ಓಕೆ ಮೇಡಮ್, 5% ಓಕೆ ಮೇಡಮ್. ಹಾಗಾದ್ರೆ ಹೇಳ್ದಷ್ಟು ಮಾಡಿ, ಬೇಗ ಬಂದು ಕಲೆಕ್ಟ್ ಮಾಡಿ. ಅದೆಲ್ಲ ಸರಿ ಮೇಡಮ್. ಆ ಭೈರನ್ನ ಇಲ್ಲಿಂದ ಪ್ಯಾಕ್ ಮಾಡಿ ಫ್ಲೈಟ್ ಹತ್ಸೋವರೆಗೂ ಆ ಮೈನ ಸುಮ್ನಿರ್ಬೇಕಲ್ಲ ಮೇಡಮ್. ಪೊಲೀಸ್ ನಾಯಿ ತರ ವಾಸನೆ ಹಿಡ್ಕೊಂಡು ಬಂದ್ಬಿಟ್ರೆ ಏನ್ ಮೇಡಮ್ ಮಾಡೋದು? ಅದೆಲ್ಲ ಬರಲ್ಲ. ಬರಲ್ವಾ? ಅದ್ ಹೇಗೆ ಹೇಳ್ತೀರಾ ಮೇಡಮ್? ಅದಕ್ಕೆ ನಾನು ಬೇರೆ ಏರ್ಪಾಟೆ ಮಾಡಿದ್ದೀನಿ ನೋಡಿ. ಸುಮ್ಮನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನ್ನ ತಲೆ ಸಿಡಿಯೋ ಹಾಗೆ ಮಾಡಬೇಡಿ. ಈಗಲೇ ನನಗೆ ಸಾಕಷ್ಟು ಟೆನ್ಷನ್ಗಳಿವೆ. ಸಾರಿ ಮೇಡಮ್. ಏನ್ ವಿಷಯ ಧ್ರುವ ಅವರೇ, ಇಲ್ಲಿ ಮಾತಾಡ ಕರ್ಕೊಂಡ್ ಬಂದಿದ್ದೀರಾ? ಮೈನವ್ರೆ, ಈ ಹನಿಮೂನ್ ವಿಷಯದಿಂದ ಒಂದು ದೊಡ್ಡ ಕಥೆನೇ ಇದೆ. ಈ ವಿಷಯ ಮಾತಾಡ್ತೀರಾ ಅಂತ ಗೊತ್ತಿದ್ದೇನೆ. ನಾನ್ ಬರಲ್ಲ ಅಂತ ಹೇಳಿದ್ದು. ನನ್ನ ಬಿಟ್ಬಿಡಿ. ಮೈನವ್ರೆ, ಒಂದೇ ಒಂದ್ ನಿಮಿಷ ನನ್ನ ಮಾತು ಕೇಳಿ. ನಾನ್ ಮಾತಾಡಿದ್ ಮುಗಿದ್ಮೇಲೆ ನೀವೇನ್ ತೀರ್ಮಾನ ಮಾಡ್ತೀರೋ ಅದಕ್ಕೆ ನಾನು ಒಪ್ಕೋತೀನಿ. ಸರಿ, ಹೇಳಿ. ಮೈನವ್ರೆ, ಈ ಹನಿಮೂನ್ಗೆ ಬರೀ ಜಯಂತಿ, ಆನಂದ್, ನನ್ನ ವಿಷಯ, ನಿಮ್ ವಿಷಯ ಮಾತ್ರ ಅಲ್ಲ, ಇದರಲ್ಲಿ ರಾಧಾ ಮತ್ತೆ ದೀಪಕ್ ವಿಷಯನೂ ಇದೆ. ಮೈನವ್ರೆ, ನೀವು ಕೆಳಗ್ ಮಾತಾಡಿದ್ರಲ್ಲ, ಅದು 100ಕ್ಕೆ 100 ಕರೆಕ್ಟಾಗೆ ಮಾತಾಡಿದ್ದೀರಾ. ನಾವಿವಾಗಿರೋ ಕಂಡೀಷನ್ ಅಲ್ಲಿ ನಾವ್ ಹನಿಮೂನ್ಗೋಗೋ ಸ್ಟೇಜಲ್ಲಂತೂ ಇಲ್ಲ.